ವೀಕ್ಷಕರೇ ನಮಸ್ಕಾರ. ದಾರಿಯಲ್ಲಿ ಆನೆ ಅಡ್ಡ ಬಂದರೆ ಸಾಮಾನ್ಯವಾಗಿ ಜನರು ಅದನ್ನು ಶುಭ ಸಂಕೇತವೆಂದು ಪರಿಗಣಿಸುತ್ತಾರೆ. ಆದರೆ ಇದು ಒಂದು ನಂಬಿಕೆ ಮಾತ್ರ. ಆನೆ ಅಡ್ಡ ಬಂದರೆ ಶುಭ ಎಂಬ ನಂಬಿಕೆ ಏಕೆ? ಬಲಶಾಲಿತ್ವದ ಸಂಕೇತ. ಆನೆ ಬಲಶಾಲಿ ಪ್ರಾಣಿ, ಹೀಗಾಗಿ ಅದು ದಾರಿಗೆ ಅಡ್ಡ ಬಂದರೆ ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಬಲ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಆನೆಯನ್ನು ಸಂಪತ್ತಿನ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ. ಹೀಗಾಗಿ ಅದು ದಾರಿಗೆ ಅಡ್ಡ ಬಂದರೆ ನಿಮ್ಮ ಜೀವನದಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಶುಭ ಸಂದರ್ಭಗಳ ಸಂಕೇತ. ಕೆಲವು ಸಂಸ್ಕೃತಿಗಳಲ್ಲಿ ಆನೆಯನ್ನು ಶುಭ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಹೀಗಾಗಿ ಅದು ದಾರಿಗೆ ಅಡ್ಡ ಬಂದರೆ ಒಳ್ಳೆಯ ಸುದ್ದಿ ಕೇಳಬಹುದು ಎಂಬ ನಂಬಿಕೆ ಇದೆ. ಆದರೆ ನೆನಪಿಡಿ, ಇದು ಕೇವಲ ಒಂದು ನಂಬಿಕೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಆನೆ ಬಹಳ ದೊಡ್ಡ ಪ್ರಾಣಿ. ಅದು ದಾರಿಗೆ ಅಡ್ಡ ಬಂದರೆ ಅಪಾಯವೂ ಇದೆ. ಹೀಗಾಗಿ ಅದರಿಂದ ದೂರವಿರಲು ಪ್ರಯತ್ನಿಸಿ. ಆನೆಗಳನ್ನು ಕಾಡಿನಲ್ಲೇ ಇರಲು ಬಿಡುವುದು ನಮ್ಮ ಕರ್ತವ್ಯ. ಅವುಗಳನ್ನು ನೋಡಿದಾಗ ಅವುಗಳಿಗೆ ಹೆದರಿಸದೆ ಅವುಗಳನ್ನು ಗೌರವಿಸಿ. ದಾರಿಯಲ್ಲಿ ಆನೆ ಅಡ್ಡ ಬಂದರೆ ನಿಖರವಾಗಿ ಹಾಗೂ ಸುರಕ್ಷಿತವಾಗಿ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಆನೆಗಳೊಂದಿಗೆ ಸರಿಯಾಗಿ ನಿರ್ವಹಿಸುವುದು ನಿಮ್ಮ ಜೀವ ರಕ್ಷಣೆಗೆ ಅಗತ್ಯ. ಈ ಸಂದರ್ಭಗಳಲ್ಲಿ ನೀವು ಈ ಕ್ರಮಗಳನ್ನು ಅನುಸರಿಸಬಹುದು. ಶಾಂತವಾಗಿರಲು ಪ್ರಯತ್ನಿಸಿ. ಆನೆಯನ್ನು ಕಂಡು ಭಯಪಡುವುದು ಸಹಜ, ಆದರೆ ಆತುರಾತುರವಾಗಿ ಓಡುವುದು ಅಥವಾ ಶಬ್ದ ಮಾಡುವುದು ಅಪಾಯಕಾರಿ. ಶಾಂತವಾಗಿ ನಿಂತು ಪರಿಸ್ಥಿತಿಯನ್ನು ಅವಲೋಕಿಸಿ. ಆನೆ ಕಾಣಿಸಿದಾಗ ಅಥವಾ ಅಡ್ಡ ಬಂದಾಗ ಕಿರುಚುವ, ಓಡುವ ಅಥವಾ ಪ್ರಚೋದನೆಗೊಳಿಸುವ ಯಾವುದೇ ರೀತಿಯ ವರ್ತನೆಗೂ ಕೈ ಹಾಕಬೇಡಿ. ಇದು ಆನೆಯನ್ನು ಹೆಚ್ಚಾಗಿ ಕೋಪಗೊಳಿಸಬಹುದು. ದೂರ ಸರಿಯಿರಿ. ಆನೆಯಿಂದ ಸಾಧ್ಯವಾದಷ್ಟು ದೂರ ಸರಿಯಿರಿ. ಆನೆಗಳು ತಮ್ಮ ಮರಿಗಳನ್ನು ರಕ್ಷಿಸಲು ಬಹಳ ಆಕ್ರಮಣಕಾರಿಯಾಗಿ ವರ್ತಿಸುತ್ತದೆ. ಹಾಗಾಗಿ ಮರಿಯೊಂದಿಗೆ ಇರುವ ಆನೆಯನ್ನು ನೋಡಿದರೆ ಇನ್ನೂ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಆನೆಯಿಂದ ಸಾಧ್ಯವಾದಷ್ಟು ದೂರದಲ್ಲಿ ಇರಲು ಪ್ರಯತ್ನಿಸಿ. ಆಗ ಆನೆ ನಿಮ್ಮ ಹತ್ತಿರ ಹೋಗುವುದಿಲ್ಲ ಮತ್ತು ಅದು ನಿಮ್ಮ ದಾರಿಗೆ ಅಡ್ಡಗಟ್ಟುವುದಿಲ್ಲ. ವಾಹನದಲ್ಲಿ ಇದ್ದರೆ ನಿಮ್ಮ ವಾಹನವನ್ನು ಆನೆಗಿಂತ ಸುರಕ್ಷಿತ ಅಂತರದಲ್ಲಿ ನಿಲ್ಲಿಸಿ. ಎಂಜಿನ್ ಆಫ್ ಮಾಡುವುದು ಉತ್ತಮ. ನಿಭಾಯಿಸುವ ಸಮಯ. ಆನೆ ತನ್ನ ದಾರಿಯಲ್ಲಿ ಹೋದ ನಂತರವೇ ಮುಂದೆ ಸಾಗಿರಿ. ಆನೆಯನ್ನು ಬೇಗನೆ ಓಡಿಸಲು ಅಥವಾ ಭಯಪಡಿಸುವುದಕ್ಕೆ ಪ್ರಯತ್ನಿಸಬೇಡಿ. ಅಧಿಕಾರಿಗಳಿಗೆ ಮಾಹಿತಿ ಕೊಡಿ. ಸ್ಥಳೀಯ ಅರಣ್ಯ ಇಲಾಖೆ ಅಥವಾ ಪ್ರಾಧಿಕಾರಗಳನ್ನು ತಕ್ಷಣವೇ ಸಂಪರ್ಕಿಸಿ. ಅವರಿಂದ ಸಹಾಯ ಪಡೆಯಿರಿ. ಆನೆ ನಡವಳಿಕೆಯನ್ನು ಗಮನಿಸಿ. ಆನೆ ನಿಶ್ಚಲವಾಗಿ ನಿಂತಿದ್ದರೆ ಅಥವಾ ಕಿವಿಗಳು ಎತ್ತರಿಸುವಂತಿದ್ದರೆ ಅದು ಕೋಪಗೊಂಡಿರಬಹುದು. ಈ ಸಂದರ್ಭದಲ್ಲಿ ಹೆಚ್ಚು ಜಾಗೃತರಾಗಿ ಇರಿ. ಪ್ರಧಾನವಾಗಿ ಆನೆಗಳನ್ನು ತಮ್ಮ ಪರಿಸರದಲ್ಲಿ ತೊಂದರೆಗೊಳಿಸಬೇಡಿ. ಅವು ಸಹ ಪ್ರಾಣಿಗಳಾಗಿದ್ದು ತಮ್ಮ ಪರಿಸರದಲ್ಲಿ ತಿರುಗಾಡುತ್ತವೆ. ದಾರಿಯಲ್ಲಿ ಆನೆ ಅಡ್ಡ ಬಂದರೆ ಎಚ್ಚರಿಕೆಯಿಂದ ವರ್ತಿಸುವುದು ಬಹಳ ಮುಖ್ಯ. ಆನೆಗಳು ದೊಡ್ಡ ಪ್ರಾಣಿಗಳು ಮತ್ತು ಅವುಗಳಿಗೆ ಹೆದರಿದರೆ ಅವು ದಾಳಿ ಮಾಡಬಹುದು. ಹಾಗಾದರೆ ಏನು ಮಾಡಬೇಕು? ಸಹಾಯಕ್ಕಾಗಿ ಕೂಗಿ. ಸುತ್ತಮುತ್ತಲಿನವರಿಗೆ ಸಹಾಯಕ್ಕಾಗಿ ಕೂಗಿ. ಅವರು ನಿಮ್ಮ ಸಹಾಯ ಮಾಡಬಹುದು. ಅವರು ನಿಮಗೆ ಸಹಾಯ ಮಾಡಬಹುದು. ವನ್ಯಜೀವಿ ಇಲಾಖೆಗೆ ಸಂಪರ್ಕಿಸಿ. ಆನೆಯನ್ನು ನೋಡಿದರೆ ತಕ್ಷಣವೇ ವನ್ಯಜೀವಿ ಇಲಾಖೆಗೆ ಸಂಪರ್ಕಿಸಿ. ಅವರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ. ಏನು ಮಾಡಬಾರದು? ಆನೆಯನ್ನು ಕೆರಳಿಸಬೇಡಿ. ಆನೆಯನ್ನು ಕಲ್ಲು ಅಥವಾ ಬಾಣಗಳಿಂದ ಹೊಡೆಯುವುದು ಅಥವಾ ಅದನ್ನು ಕೆರಳಿಸುವುದು ಯಾವುದೇ ಕೆಲಸ ಮಾಡಬೇಡಿ. ಆನೆಯನ್ನು ಹತ್ತಿರದಿಂದ ನೋಡಲು ಅಥವಾ ಫೋಟೋ ತೆಗೆಯಲು ಪ್ರಯತ್ನಿಸಬೇಡಿ. ಇದು ಆನೆಯನ್ನು ಕೆರಳಿಸಬಹುದು. ಆನೆಯ ಹಾದಿಯನ್ನು ಅಡ್ಡಗಟ್ಟಬೇಡಿ. ಆನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತಿರುವಾಗ ಅದರ ಹಾದಿಯನ್ನು ಅಡ್ಡಗಟ್ಟಬೇಡಿ. ಸುರಕ್ಷತಾ ಸಲಹೆಗಳು. ಆನೆಗಳಿರುವ ಪ್ರದೇಶಕ್ಕೆ ಹೋಗುವಾಗ ಸುರಕ್ಷತಾ ಸೂಚನೆಗಳನ್ನು ಅನುಸರಿಸಿ. ಆನೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ. ಆನೆಯನ್ನು ನೋಡಿದಾಗ ಏನು ಮಾಡಬೇಕು ಎಂಬುದನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ. ಯಾವಾಗಲೂ ಗುಂಪಿನಲ್ಲಿ ಪ್ರಯಾಣಿಸಿ. ನೆನಪಿಡಿ, ಆನೆಗಳು ವನ್ಯ ಪ್ರಾಣಿಗಳು. ಅವುಗಳನ್ನು ಗೌರವಿಸಿ ಮತ್ತು ಅವುಗಳ ಜೀವನವನ್ನು ರಕ್ಷಿಸಲು ಸಹಕರಿಸಿ. ದಾರಿಯಲ್ಲಿ ಆನೆ ಅಡ್ಡ ಬರುವ ವೈಜ್ಞಾನಿಕ ಅರ್ಥವು ಇದು ಆನೆಯ ನಡವಳಿಕೆ, ಪರಿಸರ ವ್ಯವಸ್ಥೆ ಮತ್ತು ಮಾನವ ಪ್ರಾಣಿ ಸಂಘರ್ಷಗಳ ಪರಿಕಲ್ಪನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ವಿಷಯದಲ್ಲಿ ಕೆಲವು ವೈಜ್ಞಾನಿಕ ಅಂಶಗಳನ್ನು ಪರಿಶೀಲಿಸಬಹುದು. ಆನೆಗಳ ದೈಹಿಕ ನಡವಳಿಕೆ. ಆನೆಗಳು ಪ್ರಾಕೃತಿಕವಾಗಿ ತಮ್ಮ ಚಲನೆಗಾಗಿ ನಿರ್ದಿಷ್ಟ ಮಾರ್ಗಗಳನ್ನು ಬಳಸುತ್ತವೆ. ಕಣ್ಣಿಗೆ ಕಡಿಮೆ ಬೆಳಕು ಅಥವಾ ಊಟದ ಶೋಧಕ್ಕಾಗಿ ಅದು ಮನುಷ್ಯರ ದಾರಿಗಳನ್ನು ಅಡ್ಡಗಟ್ಟಬಹುದು. ಪರಿಸರ ವ್ಯತ್ಯಾಸ. ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತಿರುವುದು, ರೈತಾಪಿ ಕಾರ್ಯಗಳಿಂದ ಆನೆಗಳು ತಮ್ಮ ಪ್ರಾಕೃತಿಕ ವಾಸಸ್ಥಾನವನ್ನು ಕಳೆದುಕೊಳ್ಳುತ್ತಿವೆ ಅಥವಾ ಆಧುನೀಕರಣದಿಂದ ಆನೆಗಳು ತಮ್ಮ ಪ್ರಾಕೃತಿಕ ವಾಸಸ್ಥಾನವನ್ನು ಕಳೆದುಕೊಳ್ಳುತ್ತಿವೆ. ದಾರಿ ಮೂಲಕ ಸಾಗುವಿಕೆ ಮಾನವನ ಚಟುವಟಿಕೆಗಳಿಗೆ ಪ್ರತಿಕ್ರಿಯೆಯಾಗಿರಬಹುದು. ಆಹಾರದ ಶೋಧನೆ. ಆನೆಗಳು ಹೆಚ್ಚಿನ ಆಹಾರ ಮತ್ತು ನೀರಿನ ಅಗತ್ಯವನ್ನು ಹೊಂದಿರುತ್ತದೆ. ವಾಸಸ್ಥಾನ ಕಡಿಮೆಯಾದ ಕಾರಣದಿಂದ ಅವು ಆಹಾರದ ಹುಡುಕಾಟದಲ್ಲಿ ದಾರಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಮಾನವ ಪ್ರಾಣಿ ಸಂಘರ್ಷ. ದಾರಿಯ ಬಳಿ ಇರುವ ಕಾಡು ಪ್ರದೇಶಗಳು ಕಡಿಮೆಯಾಗುವಿಕೆಯು
ಆನೆಗಳು ತಮ್ಮ ಚಲನೆಗಾಗಿ ಮನುಷ್ಯರ ಪ್ರದೇಶಗಳಲ್ಲಿ ಪ್ರವೇಶಿಸಬೇಕಾಗುವುದು ಅನಿವಾರ್ಯವಾಗಿದೆ. ಇದಕ್ಕೆ ಕಾರಣವಾಗಿ ಆನೆಗಳು ತಮ್ಮ ಸಾಮಾನ್ಯ ಚಲನೆಗಳನ್ನು ಮನುಷ್ಯರ ದಾರಿಗಳಿಗೆ ವರ್ಗಾಯಿಸುತ್ತವೆ. ವಿಜ್ಞಾನ ಪೂರ್ವ ಪರಿಹಾರಗಳು, ಆನೆ ಮಾರ್ಗಗಳ ಗುರುತು, ಆನೆಗಳಿಗೆ ಸುರಕ್ಷಿತ ಪಥಗಳನ್ನು ನಿರ್ಧರಿಸುವುದು, ಅರಣ್ಯ ಪುನಃ ಸ್ಥಾಪನೆ, ಕಾಡು ಪ್ರದೇಶಗಳನ್ನು ಪುನಃ ಹಳ್ಳಿಯಿಂದ ಸಮೃದ್ಧಗೊಳಿಸುವುದು, ಟೆಕ್ನಾಲಜಿಯ ಬಳಕೆ, ಉನ್ನತ ತಂತ್ರಜ್ಞಾನ ಬಳಸಿಕೊಂಡು ಆನೆ ಚಲನೆಗಳನ್ನು ನಿಗಾವಹಿಸುವುದು. ಒಟ್ಟಿನಲ್ಲಿ ದಾರಿಯಲ್ಲಿ ಆನೆ ಅಡ್ಡ ಬರುವುದು ಮಾನವನ ಚಟುವಟಿಕೆ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷಕ್ಕೆ ಒಂದು ಪ್ರಬಲ ಸಂಕೇತವಾಗಿದೆ. ಇದು ನಮ್ಮ ಜೀವನ ಶೈಲಿಯ ಮೇಲೂ ಮತ್ತು ಪ್ರಾಣಿಗಳ ಜೀವ ಹಕ್ಕಿನ ಮೇಲೂ ಪರಿಣಾಮ ಬೀರುತ್ತವೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.